welcome to my channel Travel with June Engineer. So please do like, share and subscribe my channel. Follow for more updates. ಈಗ ಆಲ್ಮೋಸ್ಟ್ 8:30 ಆಯಿತು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ಈಗ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ತೇವೆ. ಇಬ್ಬರು ಮಲ್ಕೊಂಡಿದ್ರು ಎದ್ರು, ಅವರು ರೆಡಿಯಾಗಿದ್ದಾರೆ ನೋಡಿ. ಇವನು ವೈಟ್ ಮತ್ತು ಗ್ರೀನ್ ಶರ್ಟ್ ಹಾಕ್ಕೊಂಡಿದ್ದಾನೆ. 50 ತೊಲ ಅನಿದು ಫುಲ್ ಇದಮ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾರೆ. ಸೊ ರೆಡಿ ಫಾರ್ ಟುಡೇಸ್ ಎಕ್ಸೈಟ್ಮೆಂಟ್? ಎಸ್ ಸರ್, ಎಸ್. ಲೈಕ್ ನಾವು ಇವತ್ತು ಹೊರಟೇ ಇದ್ದೀವಿ. ಲೈಕ್ ಮುಂಜಾನೆ ಲೈಕ್ 9 ಗಂಟೆ ಟೈಮ್ ಆಗ್ತಾ ಇದೆ. ಫಸ್ಟ್ ಸ್ಪಾಟ್ ನಾವು ಲೈಕ್ ಮಂಜರಾಬಾದಿಗೆ ಹೋಗ್ತಾ ಇದ್ದೀವಿ. ಬಿಫೋರ್ ದಟ್ ಲೈಕ್ ನಮ್ಮ ಜೊತೆ ಬಂದಿದ್ದಾರೆ ಲೈಕ್ ರವೀಂದ್ರ ಅವರಂತ. ರವೀಂದ್ರ, ನೀವು ಲೈಕ್ ಎಲ್ಲಿಂದ ಇದ್ದೀರಾ? ಲೈಕ್ ಫ್ರಮ್ ಸಕಲೇಶ್ಪುರನೇ. ಅಚ್ಚಾ, ಪ್ರಾಪರ್ ಇಲ್ಲೇ ಪ್ರಾಪರ್ ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಇದೆ. ಲೈಕ್ ಸಕಲೇಶ್ಪುರದ ಸ್ಪಾಟ್ಸ್ ಅದೆಲ್ಲ ಲೈಕ್ ಹಿಲ್ ಸ್ಟೇಷನ್ಗೋಸ್ಕರನೇ ಫೇಮಸ್. ಲೈಕ್ ಅದು ಇಲ್ಲಿ ನೇಚರ್ಗೋಸ್ಕರನೇ ಫೇಮಸ್. ಅಚ್ಚಾ 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 ಅಚ್ಚಾ. ಒಳ್ಳೆ ಗಾಳಿ, ಒಳ್ಳೆ ಸೀನರಿ. ಸ್ವಲ್ಪ ಹವಾಮಾನ ಹೆಂಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರ? ಇವಾಗ ಸ್ವಲ್ಪ ಬಿಸಿಲಿದೆ. ನಿಮ್ಗೆ ಏನಿದ್ರು ನಿಮ್ಗೆ ಆಗಸ್ಟ್ ಸೆಪ್ಟೆಂಬರಲ್ಲೇ ನಿಮಗೆ ಜಾಸ್ತಿ ವೆದರ್ ಚೆನ್ನಾಗಿ ಸಿಗುತ್ತೆ. ಈ ಟೈಮಲ್ಲೆಲ್ಲ ಸ್ವಲ್ಪ ಬಿಸಿಲಿರುತ್ತೆ ಎಲ್ಲ ಕಡೆ. ಆದರೆ ಈ ಟೈಮ್ ಸ್ಪಾಟ್ಸ್ ಅದೆಲ್ಲ ಲೈಕ್ ವ್ಯೂ ಪಾಯಿಂಟ್ಸ್ ಅದೆಲ್ಲ ಚಲೋ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಅಚ್ಚಾ ಅಚ್ಚಾ. ಈ ಟೈಮಲ್ಲೆಲ್ಲ ನಿಮಗೆ ಅಷ್ಟು ವ್ಯೂ ಸಿಗಲ್ಲ. ಓಕೆ, ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಈವ್ನಿಂಗ್ ಹೋಗ್ಬೇಕು. ಸೊ ಗೈಸ್, ಫಸ್ಟ್ ಸ್ಪಾಟಿಗೆ ಆಲ್ರೆಡಿ ಬಂದಾಗಿದೆ. ಸೊ ತುಂಬ ಬಿಸಿಲಿದೆ. ಟೈಮ್ ಎಷ್ಟಾಗಿದೆ ಅಂದರೆ 9:30 ಸುಮಾರಾಗಿದೆ. ಆದರೂ ಬಿಸಿಲಿದೆ, ನೋಡ್ಬೋದು ನೀವು. ಸೊ ಇಬ್ಬರು ಮಂದಿ ಫ್ರೆಂಡ್ಸ್ ಹೊಂಟಿದ್ದಾರೆ ನೋಡಿ. ಅಣ್ಣ ಫಸ್ಟ್ ಸ್ಪಾಟ್ ಬಿಟ್ಟು ಅಲ್ಲಿ ನಮ್ಮದು ಉಳಿದಿದ್ದರಿಂದ ಒಂದು 5 ಕಿಲೋಮೀಟ್ರ್ ಇದೆ. ಹಲೋ ಗೈಸ್, ಸೊ ಹಿಯರ್ ಇವತ್ತು ನಾವು ಫಸ್ಟ್ ಡೆಸ್ಟಿನೇಷನ್ಗೆ ಬಂದಿದೆ ಇವತ್ತು ಜರ್ನಿದು. ಸೊ ಇವತ್ತು ನಮ್ಮ ಫ್ರೆಂಡ್ ಅಶ್ರಫ್ ಇದ್ರ ಬಗ್ಗೆ एक्सप्लेन ಮಾಡ್ತಾರೆ. ಸೊ अशरफ, हाय अशरफ. हेलो गाइस. या तो फिर आज हम फर्स्ट स्पॉट को आए हैं. लाइक हमारा आज 1 डे इटरनरी का सकलेशपुरा का, जो होती है मंजराबाद फोर्ट. तो ये फोर्ट एक्चुअली 17 to 1800 के बीच में बनाया गया था. ये बनाया था रहमतुल्लाह अलैह हज़रत टीपू सुल्तान ने. तो उन्होंने ये फोर्ट को लाइक ब्रिटिशर्स जब लाइक इंडिया पे लाइक अटैक या बोल सकते हैं कि लाइक अंदर आना चाहते थे, तो उनको सी लेवल पे से लाइक क्या बोलते हैं ना, स्काउट करने के लिए फोर्ट बनाया था. तो ये लाइक मेन एंट्रेंस यही है.
तो आप देख सकते हैं कि ये मेन एंट्रेंस बोल रहे हैं इसके बारे में। तो ये लेफ्ट राइट साइड को मोस्टली कुछ तो बैरिक्स लग रहे हैं, Okay. जो कि लाइक सोल्जर्स रेस्ट वगैरह ले सकते हैं, लाइक कुछ मेन एंट्रेंस के लिए यहाँ पे सोल्जर्स वेलकम वगैरह करते हैं। तो ये वगैरह भी वही है, रेस्ट बैरिक्स है। तो Okay. यहाँ पे लाइक रेस्ट वगैरह सोल्जर्स जब भी लाइक इधर जब देखते थे ऊपर से, अगर निगरानी देते थे तो इधर उनके लिए कुछ रेस्ट टाइम के लिए ये वगैरह बनाया गया था। तो आप उधर देख सकते हैं। तो ये एक्चुअली फोर्ट स्टार शेप्ड है। जब हम ऊपर से स्काउट करेंगे तो ये फोर्ट का शेप हमें एज अ स्टार दिखेगा विथ 5 साइड्स। ओके, और 5 साइड्स से लाइक पांचों दिशा से यू मीन टू से स्टार शेप लाइक ऊपर से। ओके, मतलब पांचों दिशा से लाइक व्यू करते थे, लाइक मतलब फोर्टिफिकेशन बोल सकते हो या तो ये आप नीचे से देख सकते हैं, पूरे ऑलमोस्ट रेस्टिंग बैरिक्स ही हैं। और ये जो 2 गुफाएं टाइप दिख रही हैं, ये मोस्टली चोर दरवाज़ा या चोर रूट बोलते हैं, आई मीन सीक्रेट डोर, जहाँ से हम अंडरग्राउंड से जा सकते थे अनदर प्लेस, गो टू अनदर प्लेस। तो यहाँ पे तो आप देख सकते हैं कि यहाँ से ऑलमोस्ट इन्होंने सील, हम अंदर आने का भी देखते हैं क्या है इधर। तो आपको आराम चलते जाना पड़ेगा यहाँ से। तो यहाँ से थोड़ा अंधेरा है तो सब लाइट लगाएंगे थोड़ा। ओके 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 ओके। तो पूरा गुफा खाना जैसा है ये। अंदर काफ़ी कुछ अंधेरा है और पूरा सील भी किया हुआ है एक डोर को। मोस्टली वहाँ पे अंदर का व्यू ಎಂಟ್ರೆನ್ಸ್ नहीं है। तो अंदर से थोड़ा देखेंगे। ಹಸಿರಾಗ್ಬಿಟ್ಟಿದೆ ಊರಲ್ಲಿ ಲೈಕ್ ನಾವು ನೋಡ್ಬೋದು ಒಂದು 10ರಿಂದ 15 ಕಿಲೋಮೀಟರ್ವರೆಗೆ ಯಾರು ಕಂಡ್ರೆ ಲೈಕ್ ಆಲ್ಮೋಸ್ಟ್ ಫ್ಲ್ಯಾಟ್ ಸರ್ವಿಸಸ್ ಇದೆ, ನಿಯರ್ ಬೈ ಅಷ್ಟು ಇದಿಲ್ಲ ಮೌಂಟೇನ್ಸ್, ಆದರೆ ದೂರ ಇದೆ. ಆದರೆ ನಾವು ಅಲ್ಲಿ ದೂರಿಂದನೇ ಲೈಕ್ ಎನಿಮೀಸ್ಗಳನ್ನ ಸ್ಪಾಟ್ ಮಾಡ್ಬೋದು. ಓಕೆ, ಯಾಕಂದರೆ ಆಲ್ಮೋಸ್ಟ್ ಫ್ಲ್ಯಾಟ್ ಗ್ರೌಂಡ್ಸ್ ಇದೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಮ್ಯಾಗಿಂದನೇ ಎನಿಮೀಸ್ಗಳು ಕಾಣಿಸಿದ್ರೆ ಇಲ್ಲಿಂದ ಸೈನಿಕರು ಅವ್ರಿಗೆ ಏಮ್ ಇಟ್ಟು ತನ್ನ ಪ್ರೊಟೆಕ್ಷನ್ ಮಾಡ್ಕೋತಿದ್ರು. ಸೊ ಆವಾಗಿನ ಕಾಲ ಈಗಿನ ಕಾಲ ನಮ್ಗೆ ಏನು ಕಾಣಿಸೋದಿಲ್ಲ, ಆದರೂ ಸ್ವಲ್ಪ ದೂರ ಇದ್ದರು. ಆವಾಗಿನ ಕಾಲ ನೋಡಿ ಹೆಂಗಿತ್ತು ಪರಿಸ್ಥಿತಿ. ಸೊ ಗೈಸ್, ಈಗ ಫಸ್ಟ್ ಸ್ಪಾಟ್ ಆಲ್ಮೋಸ್ಟ್ ಮುಗೀತು ನಮ್ಮದು. ಈಗ ನಾವು ಕೆಳಗೆ ಪ್ರಸ್ಥಾನ ಆಗ್ತಿದ್ವಿ, ಮತ್ತು ಅದೇ 250 ಸ್ಟೆಪ್ಸಿಂದ ಇಳಿಬೇಕಪ್ಪ. ನಂಗೆ ಅದು ತೊಂದರೆ ಆಗಿಬಿಡ್ತದೆ. ಇದು ನೋಡಿ, ಇವರು ಇಳಿತಿದ್ದಾರೆ. ಸ್ಥಾನಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ನಮ್ಮ ಅನಿರುದ್ಧು ಹೊಸ ಸ್ಥಾನ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಸೊ ಅನಿರುದ್ಧು ನಿಮ್ಮ ಕಡೆ ಸ್ವಲ್ಪ ಹೇಳಿ ಮಾಡ್ತಾನೆ. ಸೊ ಹೇಳಿ ನಮಗೆ ಈ ಸ್ಪಾಟ್ ಹೆಸರು ಏನು, ಮತ್ತು ಇದು 2ನೇ ಡೆಸ್ಟಿನೇಷನು ಏನು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಎತ್ತೂರು ವ್ಯೂ ಪಾಯಿಂಟು, ಚೆನ್ನಾಗಿ ವ್ಯೂ ಸಿಗುತ್ತೆ ನೋಡೋಕ್ಕೆ, ಫಾರೆಸ್ಟ್ದು. ಓಕೆ, ಸೊ ಸೊ ಇದು ಜಸ್ಟ್ ವ್ಯೂ ಪಾಯಿಂಟ್ ಅಷ್ಟೇ. ಅಷ್ಟೇ ವ್ಯೂ ಪಾಯಿಂಟು, ಸೀನರಿ ನೋಡ್ಬೋದು. ಓಕೆ, ಸೊ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಎಲ್ಲ ಥಿಕ್ ಫಾರೆಸ್ಟ್ ಇದೆ. ಸೊ ಫೋಟೋ ಎಲ್ಲ. ಹವಾಮಾನ ಹೇಗಿದೆ ಅಂತೀರಾ? ಸೊ ಹವಾಮಾನ ಸ್ವಲ್ಪ ಇದು ಇದೆ, ಏನು ನೋಡಿ ಇದೆ ಸ್ವಲ್ಪ. ಇಲ್ಲಿ 11 ಆಗಿದೆ, ಆದರೂ ಬಿಸಿ ಇದೆ, ಬಿಸಿಲಿದೆ ಸ್ವಲ್ಪ. ಓಕೆ, ಸೊ ಎತ್ತೂರು ವ್ಯೂ ಪಾಯಿಂಟ್ಗೆ ಈಗ ಹೋಗ್ತಾ ಇದ್ದೀವಿ. ಇದು 15-20 ಮಿನಿಟ್ಸ್ ರೀಚ್ ಆಗ್ತೀವಿ ಅಲ್ಲಿ. ಓಕೆ, ಚೆನ್ನಾಗಿದೆ ನೋಡೋಕ್ಕೆ. ನೀವು ಬನ್ನಿ, ನಿಮ್ಮ ಟೈಮ್ ಸಿಗಿದ್ರೆ ಎಲ್ಲರಿಗೆ ಬನ್ನಿ. ಓಕೆ. ಸೊ ಗೈಸ್ ನೋಡಿ, ಯಾರು ಸದ್ಯಕ್ಕೆ ಯಾರು ಬಂದಿಲ್ಲ ಈಗ ಈ ಸ್ಥಳಕ್ಕೆ, ಅಂದರೆ ಈ ಸಮಯಕ್ಕೆ ಯಾರು ಬಂದಿಲ್ಲ. ಸೊ ಒಂದ್ಸಲ ನಾವು ಎಂಜಾಯ್ ಮಾಡಬೇಕು. ನಮ್ಮ ಡ್ರೈವರ್ ಅಣ್ಣ ಅವ್ರು ಹೇಳಿದ್ರು ಈ ವ್ಯೂ ಸ್ವಲ್ಪ ಚಲೋ ಇರ್ತಂತೆ. ಸೊ ಯಾಕಂದರೆ ಇದನ್ನು ಇಲ್ಲಿಂದನೇ ಅದು ಬಿಸಿಲಾಗಾಳಿಗೆ, ಮಳೆಗಿಂತ ನಾವು ಸ್ವಲ್ಪ ತಣ್ಣಗಾಗಿಲ್ಲಾರೆ ಬಿಸಿಲಿರ್ತದೆ, ಅವಾಗೆ ನೋಡೋದು ಚಲೋ ಇದು. ಸೊ ನೀವು ಇಲ್ಲಿ ನೋಡ್ಬೋದು, ಈಗ
ಇದೊಂದು ಮರ ಇದೆ, ಅದೇ ಒಂದು ಪಾಯಿಂಟಿಂದ ಪೂರ ದೃಶ್ಯ ಕಾಣಿಸ್ತದೆ. ಸೊ ನೀವು ನೋಡ್ಬೋದು ಮೇಲೆ ಆಕಾಶದಿಂದ ಪೂರ ಸೀನ್ರಿ ನೋಡಿ. ಇವೆಲ್ಲ ಸೈಡ್ ಇದೆಲ್ಲ ಇದು ಕಾಫಿದು ಪ್ಲಾಂಟೇಶನು ನೋಡ್ಬೋದು. ಈ ಸೈಡ್ ಎಲ್ಲ ಇದೊಂದು ಗಿಡದಿಂದ ಹತ್ಕೊಂಡು ಒಂದು ರೆಫರೆನ್ಸ್ ಪಾಯಿಂಟ್ ಇದು. ಸೊ ನೀವು ಇಲ್ಲಿಂದ ಪೂರ ದೃಶ್ಯವನ್ನು ಆನಂದಿಸಬಹುದು. ಸೊ ಇದು ಇಳಿಯೋ ಜಾಗ, ಇದಕ್ಕೆ ಸ್ಟೆಪ್ಸ್ ಇಲ್ಲ. ಆ್ಯಕ್ಚುಲಿ ನೀವು ಕೆಳಗೆ ಇಳಿಬೇಕಂದ್ರೆ ನೀವು ಹಾಗೆ ಸ್ವಲ್ಪ ಕೆಳಗೆ ಮಾಡ್ಕೊಂಡು ಬರಬೇಕು. ಯಾಕಂದರೆ ಇಲ್ಲಿ ಹೋಗೋಕ್ಕೆ ಸ್ಟೆಪ್ಸ್ ಇಲ್ಲ. ಆ್ಯಕ್ಚುಲಿ ಸಪೋರ್ಟ್ ಜಾಸ್ತಿ ಬೇಕು. ಜಾಸ್ತಿ ಆ್ಯಕ್ಚುಲಿ ಇಲ್ಲಿ ಕೆಳಗೆ ಇಳಿಯೋಕ್ಕೆ ಸ್ಟೆಪ್ಸ್ ಇಲ್ಲ. ನೀವು ನೋಡ್ಬೋದು ಫಾಲ್ಸ್ ಹೆಂಗಿದೆ. ಇದು ಫಾಲ್ಸು. ನೀರು ಹೆಂಗೆ ಜೋರಾಗಿ ಹರಿತಿದೆ ನೋಡಿ. ನೋಡಿ ಫ್ರೆಂಡ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ಗೈಸ್ ನಮ್ಮ ಥರ್ಡ್ ಡೆಸ್ಟಿನೇಷನ್ನು ಯಾವ ಫಾಲ್ಸ್ ಬಾಸ್ ಇದು ಮೂಕನಮನೆ ಫಾಲ್ಸು ಡೆಸ್ಟಿನೇಷನ್ ಪ್ರಯಾಣ ಮತ್ತು ನಮ್ಮ ಎಂಜಾಯ್ಮೆಂಟ್ ಆಗಲಿ ಪೂರ್ತಿ ಆಯಿತು. ಫುಲ್ ಎನರ್ಜಿ ತೊಗೊಂಡೋಗಿದ್ವಿ. ಯಾಕಂದರೆ ಹತ್ತಕ್ಕೆ ಇಳಿಯೋಕ್ಕೆ ಸ್ಟೆಪ್ಸೇ ಇಲ್ಲ, ಎಲ್ಲ ಕಲ್ಲಿಂದು. ಹತ್ತಬೇಕಂದ್ರೆ ನೀವು ಟಾರ್ಜನ್ಗೆ ಹತ್ತಬೇಕಾದ್ರೆ ಹಿಂಗಾಗಿಬಿಟ್ಟಿದೆ. ಆದರೆ ಸ್ವಲ್ಪ ಹತ್ತುವಾಗ ಸ್ವಲ್ಪ ಲಕ್ಷ ಕೊಡಿ ನಿಮಗೆ. ಯಾಕಂದರೆ
ಅಲ್ಲಿ ಹಾಂ ಒಂದು ಸ್ವಲ್ಪ ಬಂದಿರ್ತೀರಾ? ಒಂದು ಸ್ವಲ್ಪ ಕಾಲು ಸ್ಲಿಪ್ ಆದರೆ ನಿಮ್ಮ ಬಂಡಿಯಾರಿಗೆ ಹೋಯ್ತು. ಹತ್ತುವಾಗ ಸ್ವಲ್ಪ ಆರಾಮಾಗಿ ಹತ್ತಬೇಕು, ಇಳಿಯುವಾಗ ಸಾವಕಾಸಾಗಿ ಇಳಿಬೇಕು. ಜರ್ನಿ ತುಂಬ ಚಲೋ ಇತ್ತು. ಫಾಲ್ಸ್ ನೋಡೋಂಗಿದೆ, ಬನ್ನಿ ನೋಡ್ಕೊಂಡು ಹೋಗಿ ಫಾಲ್ಸ್ ಒಂದ್ಸಲ. ಸೊ ಫ್ರೆಂಡ್ಸ್, ನಾವು ಬಂದಿರೋದು 4th ಡೆಸ್ಟಿನೇಷನ್ಗೆ. ಸೊ ಈ 4th ಡೆಸ್ಟಿನೇಷನ್ನು ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ, ಅನ್ನ ಸಾರು ಮತ್ತು ಮಜ್ಜಿಗೆ. ಸೊ ನಾವು ಈ ನೆಕ್ಸ್ಟ್ ಲೊಕೇಶನ್ ಬಂದಿರೋದು ಬಿಸ್ಲೆ ಘಾಟು, ನೋಡ್ಬೋದು ಇಲ್ಲಿ. ಸೊ ಇಲ್ಲಿಂದ ಚಾಲು ಆಗ್ತದೆ ಜರ್ನಿ ನಮ್ಮದು. ಸೊ ಹೆಸರು ಹೇಳಿ. ಸ್ಟಾರ್ಟಿಂಗ್ ಲೈಕ್ ಇಲ್ಲಿಂದ ಲೈಕ್ ಬೋರ್ಡ್ ನೀವು ನೋಡ್ತಿರ್ಬೋದು, ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ 1 ಅಂತ ಮೋಸ್ಟ್ಲಿ. ಲೈಕ್ ಇಲ್ಲಿ ಟಿಕೆಟಿಂಗ್ ಕೌಂಟರ್ ಇದೆ, 20 rupees per person ಟಿಕೆಟ್. 20 ರೂಪಾಯಿ ಒಬ್ಬರ ಬಗ್ಗೆ ಹೇಳ್ತಿದ್ದಾರೆ. ಟಿಕೆಟ್ ತೊಗೊಂಡು ಲೈಕ್ ಒಳಗಡೆ ಸೊ ಇಲ್ಲಿಂದ ಪ್ರವೇಶದ್ವಾರ ಇದಾಗ್ತದೆ. ಗೈಸು ಇವತ್ತಿನ ಜರ್ನಿ ಪೂರ್ಣ ಮುಕ್ತಾಯವಾಯಿತು. ಸೊ ಎಲ್ಲ ಆಯಿತು ಒಬ್ಬರ ಅಣ್ಣಯಿಂದ. ಸೊ ಅವ್ರ ಹೆಸರು ರವೀಂದ್ರ ಪೂಜಾರಿ ಅವರು, ನೀವು ನೋಡ್ಬೋದು. ಅಣ್ಣ ಹೇಗನ್ನಿಸ್ತು ನಮ್ಮ ಜೊತೆ ನಿಮ್ಮದು ನಮ್ಮ
ಮೊದಲೇ ಚೆನ್ನಾಗಿ ಅನಿಸ್ತು ಟ್ರಿಪ್. ಓಕೆ, ಚೆನ್ನಾಗಿತ್ತಲ್ವ? ಸೊ ಒಂದು ಮಾತು ಹೇಳಿ, ನಾವು ಯಾಕಂದರೆ ನಮ್ಮದು ಎಲ್ಲ ಮಿತ್ರಗಳು ಅಂದರೆ ಫ್ರೆಂಡ್ಸ್ಗಳು ಕೇಳ್ತಿದ್ದಾರೆ, ಈಗ ಅವ್ನು ಮುಂದೆ ಬಂದ್ರಂದರೆ ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ನೀವು ಎಲ್ಲೆಲ್ಲಿ ಪ್ಲೇಸ್ ತಿರುಗಿಸ್ತೀರಾ? ನಂದು ವೆಬ್ಸೈಟ್ ಇದೆ ಸಕಲೇಶ್ಪುರ ಕಾರ್ ರೆಂಟಲ್ ಅಂತ, ಓಕೆ, ಅದರಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಓಕೆ 9483498777 777. ಎಲ್ಲೆಲ್ಲಿ ತಿರುಗಿಸ್ತೀರಾ? ಕಾಮನ್ ಪ್ಲೇಸ್ ಆಲ್ ಓವರ್ ಫುಲ್ಲು ನಿಮ್ಗೆ ಏನೇನು ಪ್ಲೇಸ್ ನೋಡಿಲ್ಲ ಎಲ್ಲ ತೋರಿಸ್ತೀನಿ. ಮತ್ತೆ ನಮ್ಮಲ್ಲಿ ಟೈಮಿಂಗ್ಸ್ ಇಲ್ಲ, ಇಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು ಆ ಟೈಮಿಂಗ್ಸ್ ಎಲ್ಲ ಇಲ್ಲ, ಕಂಫರ್ಟಬಲ್ ಆಗಿ ತೋರಿಸ್ಕೊಡ್ತೀನಿ. ಓಕೆ 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 ಫ್ರೆಂಡ್ಸ್, ಹಾಗಾದ್ರೆ ನೋಡಿದ್ರಿ ನೀವು, ನಾನು ನಿಮ್ಗೆ ಲಿಂಕ್ ಅವ್ರ ನಂಬರ್ ಅವ್ರ ವೆಬ್ಸೈಟ್ ಆಗ ಡಿಸ್ಕ್ರಿಪ್ಷನ್ ಹಾಕ್ತೇನೆ, ಅಲ್ಲಿಂದ ಇನ್ಮೇಲೆ ಮಾಡ್ಕೊಂಬೇಡಿ, ಆಯ್ತಾ? ಆಯಿತಾ? ಹಲೋ ಗಾಯ್ಸ್, ಸೊ ಇವತ್ತು ಪ್ರಯಾಣ ಮುಕ್ತಾಯ ಆಗಿದೆ. ಸೊ ಆಲ್ಮೋಸ್ಟ್ ನಮಗೆ ಇವತ್ತು ಬೇರೆ ಡೆಸ್ಟಿನೇಷನ್ಗೆ ಹೋಗಬೇಕಾಗಿತ್ತು, ಅಲ್ಲಿ ಸ್ಟೇ ಮಾಡೋಕ್ಕೆ. ಆದರೆ ಅವಾಗ ಇವತ್ತು ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನಾವು ಆ ಪರಿಸ್ಥಿತಿ ಆಗೋದ್ರಿಂದ ಮತ್ತು ಮಳೆ ಬರೋದ್ರಿಂದ ಸೊ ನಮಗೆ ಡ್ರೈವರ್ ಅಣ್ಣ ಏನಂದರು, ಇವತ್ತು ಇಲ್ಲೇ ಸಕಲೇಶ್ಪುರವಾಗಿ ಸ್ಟೇ ಮಾಡಿ ಅಂತ ಹೇಳಿದ್ರು. ಸೊ ನಾವು ನಿನ್ನೆ ಎಲ್ಲಿ ಉಳಿದಿದ್ವಿ ಅದೇ ಸೇಮ್ ಲಾಡ್ಜ್ ಹೋಗಿದ್ದೀವಿ. ಯಾಕಂದ್ರೆ ನಾವು ನಮಗೆ ಡಿಲಕ್ಸ್ ರೂಮ್ ಕೊಟ್ಬಿಟ್ಟಿದ್ದಾರೆ. ಡಿಲಕ್ಸ್ ರೂಮ್ ಬರೀ 2 ಬೆಡ್ ಇದೆ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ, ಅದು ಕೆಳಗಿದೆ. ಅದು ನಾ ಮಾಡ್ತಾ ಕೆಳಗಿನ ಬೆಡ್ ನಾನು ಮಕ್ಕೋತಾ ಇದ್ದೀನಿ. ಹಾಂ, ಡಿಲಕ್ಸ್ ಬೆಡ್ ಯಾರು ಎಂಜಾಯ್ ಮಾಡ್ತಾರೆ? ಹಾಂ. ಸೊ ಇವಾಗ ಎಕ್ಸಾಸ್ಟ್ ಆಗಿದೆ, ಅದಕ್ಕೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡಿ, ಸೊ ಫೈನಲಿ ವಿ ಕಂಪ್ಲೀಟ್ಸ್ ಡೇ 2 ಜರ್ನಿ. ಫುಲ್ ಎಂಜಾಯ್ ಆಗ್ತದೆ ಇಬ್ರದ್ದು. ಸೊ ಇಬ್ರು ಹೇಳ್ತಾರೆ, ಸೊ ಹೌ ಯು ಡಿಡ್ ಯು ಗೈಸ್ ಫೀಲ್ ಅಬೌಟ್ ಟುಡೇ ಜರ್ನಿ? ತುಂಬ ಸಕ್ಕತ್ತಾಗಿತ್ತು. ಏನು ಪ್ಲ್ಯಾನ್ ಎಲ್ಲ ಮಾಡಿದ್ವು ಅದೆಲ್ಲ ಕವರ್ ಮಾಡಿದ್ವಿ. ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಲೈಕ್ ಎಂಡ್ ಮಾಡ್ತಾ ಇದ್ವಿ ಇವತ್ತಿಂದ. ಅನಿರುದ್ಧ ಎಲ್ಲರೂ ಹೇಳ್ತಾರೆ, ಸೊ ಹೇಳಿ ಇವತ್ತು ಪ್ರಯಾಣ ಬಗ್ಗೆ ಸ್ಮೈಲ್ ಮಾಡ್ತಿದ್ದಾರೆ. ತುಂಬ ಸೂಪರ್ ಇತ್ತು, ಎಕ್ಸೈಟೆಡ್ ಇತ್ತು, ಹೊಸ ಹೊಸ ಪ್ಲೇಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ವಾಟ್ ಎವರ್ ಎಕ್ಸಿಕ್ಯೂಟ್ ಮಾಡಿದ್ದೆ ಅದು ಎಲ್ಲ ಫುಲ್ಫಿಲ್ ಆಗಿದೆ. ಸ್ವಲ್ಪ ಆದಿತ್ಯ ಆ್ಯಡ್ ಆನ್ ಮಾಡ್ತೀನಿ, ಸ್ವಲ್ಪ ಲೇಟ್ ಆಯಿತು ಡ್ಯೂ ಟು ಟೈಮ್ ಕನ್ಸ್ಯೂಮಿಂಗ್, ಆ್ಯಂಡ್ ಅದಕ್ಕೋಸ್ಕರ ನಾವು ಇಲ್ಲಿ ಹಾಲ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಡ್ರೈವರ್ ಅಣ್ಣ ಚೆನ್ನಾಗಿ ಅಡ್ವೈಸ್ ಕೊಟ್ಟಿದ್ದಾರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟುಡೇ ಫ್ರಮ್ ಫಾರ್ ಲಿವಿಂಗ್ ಫಾರ್ ದ ಸಕಲೇಶ್ವರ್, ಬೆಟರ್ ಯು ಗೋ ಟುಮಾರೋ, ಚೆನ್ನಾಗಿ ನಿದ್ದೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿ ಇರ್ತಾ ಇದ್ದೀವಿ, ಸೇಮ್ ಹೋಟೆಲ್ಗೆ, ಸೇಮ್ ಲಾಡ್ಜ್ ವಿತ್ ಡಿಲಕ್ಸ್. So guys, please do watch this video, like, share and subscribe And for hit the more bell updates. icon. Yes.